ಸಮಿತಿ ಪಕ್ಷದ ವತಿಯಿಂದ ನೀಟ್ ಏನು ಪರೀಕ್ಷಾ ವ್ಯವಸ್ಥೆ ಇದೆ ಅದು ರದ್ದಾಗಬೇಕು. ಈ ಮುಂಚೆ ಕರ್ನಾಟಕದಲ್ಲಿ CET ವ್ಯವಸ್ಥೆ ಇತ್ತು. ಆ CET ವ್ಯವಸ್ಥೆ ಭಾಳ ಚೆನ್ನಾಗಿ ನಡೀತಾ ಇತ್ತು. ಕೇಂದ್ರೀಕೃತ ವ್ಯವಸ್ಥೆ ಕರ್ನಾಟಕ ರಾಜ್ಯಕ್ಕೆ ಅದು ನೀಟಿನ ಅವಶ್ಯಕತೆ ಇರಲಿಲ್ಲ. ಆದರೆ ಬೇರೆ ರಾಜ್ಯದ ಎಲ್ಲಿ ಮೆಡಿಕಲ್ ಕಾಲೇಜ್ಗಳು ಕಡಿಮೆ ಇದ್ದಾವೆ ಅಲ್ಲಿಯ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡೋದಕ್ಕೋಸ್ಕರ ಅಲ್ಲಿಂದ ಇಲ್ಲೆಲ್ಲ ಬಂದು ಅವರು ಪರೀಕ್ಷೆ ಬರೀಬೇಕು. ಅವ್ರಿಗೆ 16 ಪರೀಕ್ಷೆಗಳನ್ನು ಬರೆಯುವಂಥದ್ದಕ್ಕೆ ಆಗೋದಿಲ್ಲ. ಅಲ್ಲೂ ಪರೀಕ್ಷೆ ಬರೀಬೇಕು, ಇನ್ನೊಂದು ರಾಜ್ಯದಲ್ಲಿ ಬರೀಬೇಕು, ಕರ್ನಾಟಕಕ್ಕೆ ಬಂದು ಬರೀಬೇಕು, ತಮಿಳ್ನಾಡಿಗೆ ಹೋಗಿ ಬರೀಬೇಕು ಅವ್ರುಗಳು ಅಂತ ಅಂದ್ಬಿಟ್ಟು ಒಂದೇ ವ್ಯವಸ್ಥೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ಒಂದು ಕೇಂದ್ರೀಕೃತ ವ್ಯವಸ್ಥೆಯನ್ನು ಅವರು ಜಾರಿಗೆ ತಂದಿದ್ದಾರೆ. ಕೇಂದ್ರ ಸರ್ಕಾರ ಇವತ್ತಿನೇನು BJP ಸರ್ಕಾರ ಇದೆ ಅದು ಜಾರಿಗೆ ತಂದಿದೆ. ಆದರೆ ಇದರಿಂದ ಕರ್ನಾಟಕದ ವಿದ್ಯಾರ್ಥಿಗಳೇ ಬಹಳ ಅನ್ಯಾಯ ಆಗ್ತಿದೆ. ಮುಂಚೆ ನಾವು 2 ಎಕ್ಸಾಮ್ ಬರೀಬೇಕು, 3 ಎಕ್ಸಾಮ್ ಬರೀಬೇಕು ಅಂತಿದ್ದವರು ಒಂದು ಎಕ್ಸಾಮು ಅಂತ ಅಂದ್ಬಿಟ್ಟು ಆರಂಭದಲ್ಲಿ ಬಹಳ ಚೆನ್ನಾಗಿ ಕಾಣಿಸ್ತಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಅದರ ವ್ಯಾಪಕ ಏನು ಸಮಸ್ಯೆಗಳಿದ್ದಾವೆ ಅದು ಅನಾವರಣ ಆಗ್ತಾ ಇದ್ದಾವೆ. ಕಳೆದ ವರ್ಷ ಗ್ರೇಸ್ ಮಾರ್ಕ್ಸ್ ಕೊಡ್ತೀವಿ ಅಂತ ಅಂದರೂ ಒಂದಷ್ಟು ಏನೋ ಸಮಸ್ಯೆ ಆಗಿದೆ ಅಲ್ಲಿ ವಿದ್ಯಾರ್ಥಿಗಳಿಗೆ ಅಂತ ಅಂದ್ಬಿಟ್ಟು 2,000 ಚಿಲ್ಲರೆ ಅಭ್ಯರ್ಥಿಗಳಿಗೆ ಗ್ರೇಸ್ ಮಾರ್ಕ್ಸ್ ಕೊಡ್ತೀವಿ ಅಂತ ಅಂದರು. ಕೊನೆಗೆ ಅದು ಏನೇನೋ ಆಗಿ ಅದು ರದ್ದಾಯಿತು. ಆದರೆ PGದು ನೀಟ್ ಇದೇ ರೀತಿ ವ್ಯವಸ್ಥೆ ಇದಿದೆ. ಅದರಲ್ಲಿ ಪೇಪರ್ ಲೀಕ್ ಆಗಿತ್ತು. ಆ ಸಂದರ್ಭದಲ್ಲೂ ಏನೋ ಕ್ರಮಗಳು ಆಗಲಿಲ್ಲ. ಮರುಪರೀಕ್ಷೆ ನಡೆಯುತ್ತೆ, ಅದು ಸಾಮಾನ್ಯ. ಏನಾದ್ರು ಈ ಥರದ್ದು ಕ್ರಮಗಳಾದರೆ ಮರುಪರೀಕ್ಷೆ ನಡೆಯುತ್ತೆ. ಮತ್ತು ಈ ವರ್ಷ ಈಗ ವ್ಯಾಪಕವಾಗಿ ಆಗಿದೆ. ಇಲ್ಲೆಲ್ಲ ಗಮನಿಸಿದ್ರೆ ಒಂದು ನಾವು ನೋಡಬೇಕಾಗಿರುವಂಥದ್ದು ಕರ್ನಾಟಕದ ಹೊರಗಡೆ ಇರುವಂಥ ರಾಜ್ಯಗಳಲ್ಲಿ ಇದು ನಡೀತಾ ಇರುವಂಥದ್ದು. ಬಹುತೇಕ ಕರ್ನಾಟಕದವ್ರ ಪಾಲೇ ಇಲ್ಲ. ಆದರೆ ದೇಶದ ಯಾವುದೋ ಒಂದು ಮೂಲೆಯಲ್ಲಿ ನಡೆಯುವಂಥ ಒಂದು ಸಣ್ಣದಿರ್ಬೋದು ಇವತ್ತು ವ್ಯಾಪಕವಾಗಿದೆ. ಪರೀಕ್ಷೆ ರದ್ದಾಗುತ್ತೆ. ಅದರಿಂದ ಸಮಸ್ಯೆ ಎದುರಾಗುವಂಥದ್ದು ಯಾವುದು? ಕರ್ನಾಟಕದಂಥ ರಾಜ್ಯದಲ್ಲಿ ಬಹುತೇಕ ವ್ಯಾಪಕವಾಗಿ ಮೆಡಿಕಲ್ ಕಾಲೇಜು ಮತ್ತು ಬಡಜನರು ಆಸ್ಪಿರೇಷನ್ಸ್ ಏನಿದೆ ಅದಕ್ಕೆ ಧಕ್ಕೆ ಆಗ್ತಾ ಇದೆ. ಕರ್ನಾಟಕದ ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ಆಗ್ತಾ ಇದೆ. ಇಲ್ಲಿ ನಮ್ಮ ಏನು ಶಿಕ್ಷಣ ಅನ್ನೋದು ಏನು ಇದೆ ಅದು ರಾಜ್ಯ ವ್ಯಾಪ್ತಿಗೆ ಬರಬೇಕು. ಅದು ಏನು ಸಂವಿಧಾನದಲ್ಲಿ ಅದನ್ನು ಕೇಂದ್ರ ಸರ್ಕಾರ ತನ್ನ ತೆಕ್ಕೆಗೆ ತೆಗೆದುಕೊಂಡು ಎಲ್ಲದನ್ನು ಕೇಂದ್ರೀಕೃತ ವ್ಯವಸ್ಥೆ ಮಾಡಿ ಜನರಿಗೆ ಸಮಸ್ಯೆಯನ್ನು ಉಂಟು ಮಾಡುವಂಥ ರೀತಿಯಲ್ಲಿ ಇವತ್ತು ವ್ಯವಸ್ಥೆಯನ್ನು ರೂಪಿಸಲಾಗಿದೆ. ಮತ್ತು ಇದರಿಂದ ಬಹಳ ದೊಡ್ಡ ಸಮಸ್ಯೆ ಆಗ್ತಿರುವಂಥದ್ದು ಬಡ ಜನರಿಗೆ. ಇವತ್ತು ಕೋಚಿಂಗ್ ಸೆಂಟರ್ಗಳು ಕೋಚಿಂಗ್ ಇಲ್ಲದೇ ಒಂದು ಮೆಡಿಕಲ್ ಸೀಟ್ನ ತೆಗೆದುಕೊಳ್ಳೋದಕ್ಕೆ ಆಗೋದೇ ಇಲ್ಲ ಅಂತ ಅಂದ್ಬಿಟ್ಟು ಪರಿಸ್ಥಿತಿ ಬಂದಿದೆ. ನಮಗೆ ಕನಿಷ್ಠ ಪಕ್ಷ 1 ಲಕ್ಷದಿಂದ 5 ಲಕ್ಷ ಕೊಟ್ಬಿಟ್ಟು ಕೋಚಿಂಗ್ ಸೇರ್ಕೋಬೇಕು. ಅಷ್ಟು ದುಡ್ಡನ್ನು ವ್ಯವಸ್ಥೆ ಮಾಡ್ಕೊಳ್ಳುವಂಥದ್ದು ಬಡ ಜನರಿಗೆ ಸಾಲೋದಿಲ್ಲ. ಅವ್ರಿಗೆ ಕಾಲೇಜಿಗೆ ಕಳಿಸೋದಕ್ಕೆ ಸಮಸ್ಯೆ ಇರಬೇಕಾದ್ರೆ ಇನ್ನು ಕೋಚಿಂಗ್ ಸೆಂಟರ್ಗಳಿಗೆ ಎಲ್ಲಿ ಕಳಿಸ್ತಾರೆ? ಅದು ಎಲ್ಲೋ ಅವ್ರ ಮನೆ ಹತ್ರ ಇರಲ್ಲ. ಎಲ್ಲೋ ತಾಲೂಕು ಕೇಂದ್ರಗಳಲ್ಲಿ ಓದೋವಂಥ ವಿದ್ಯಾರ್ಥಿಗಳು ಬೆಂಗಳೂರಿನಲ್ಲೋ ಇನ್ನೊಂದರಲ್ಲೋ ಧಾರವಾಡದಲ್ಲೋ ಕೋಚಿಂಗಿಗೆ ಹೇಗೆ ಕಳಿಸ್ತಾರೆ? ಆನ್ಲೈನ್ ಕೋಚಿಂಗ್ ಅಂತ ಅಂತಾರೆ, ಅದು ಸುಲಿಗೆ. ಅದರಿಂದ ಓದೋದಕ್ಕಾಗಲ್ಲ. ಅದಕ್ಕೆ ಇರೋವಂಥ ವ್ಯವಸ್ಥೆಗಳಿದಾವ. ಅವ್ರಿಗೆ ಲ್ಯಾಪ್ಟಾಪ್ಗಳಿರುತ್ತೋ, ಕಂಪ್ಯೂಟರ್ಗಳಿರುತ್ತೋ ಅಥವಾ ಇನ್ನೊಂದಿರುತ್ತೋ, ಅವ್ರಿಗೆ ಡೇಟಾ ಹಾಕಿಸ್ಕೊಳ್ಳೋದೇ ಒಂದು ಸಮಸ್ಯೆ ಆಗಿರುವಂಥ ಸಂದರ್ಭದಲ್ಲಿ ಈ ಥರದ ವ್ಯವಸ್ಥೆಗಳಿಂದ ಹೇಗೆ ಮಾಡಲಾಗತ್ತೆ? ಆದ್ದರಿಂದ ಮುಂಚೆ ಈಗ ಅದ್ರ ಜೊತೆಗೆ ಹಿಂದೆ ನಮ್ಮಲ್ಲಿ ಒಂದೇ CET ವ್ಯವಸ್ಥೆ ಇತ್ತು. ಇಂಜಿನಿಯರಿಂಗ್ ಆಗಲಿ ಮತ್ತು ಮೆಡಿಕಲ್ಗಾಗಲಿ ಒಂದೇ ಎಕ್ಸಾಮ್ ಬರೆದ್ರೆ ಆಗೋಗ್ತಿತ್ತು. ಒಂದು ಬಯಾಲಜಿ ಅಥವಾ ಮ್ಯಾಥ್ಸು ಫಿಸಿಕ್ಸೋ ಯಾವುದೋ ಒಂದು ಎಕ್ಸ್ಟ್ರಾ ಬರೆದ್ರೆ ಅವ್ರಿಗೆ ಆಗ್ತಿತ್ತು. ಆದರೆ ಇವತ್ತು 2 ಪರೀಕ್ಷೆ. ಇಲ್ಲಿ CETನೂ ಬರೀಬೇಕು. ನೀಟ್ ಸಿಗೋವಂಥದ್ದು, ವೈದ್ಯಕೀಯ ಸೀಟ್ ಸಿಗೋವಂಥದ್ದು ಗ್ಯಾರಂಟಿ ಇಲ್ಲ. ಆದರೆ ಇಂಜಿನಿಯರಿಂಗ್ ಸಿಗ್ಬೋದಲ್ವಾ? ನೀಟ್ಗೂ ತಯಾರಾಗಬೇಕು, CETಗೂ ತಯಾರಾಗಬೇಕು. 2 ಪರೀಕ್ಷೆ. ನೀವು ಒಂದೇ ಪರೀಕ್ಷೆ ಮಾಡ್ತೀವಿ ಅಂತ ಅಂದವ್ರು ಇಲ್ಲಿ 2 ಪರೀಕ್ಷೆ ಆಗ್ತಿದೆಯಲ್ಲ ಎಲ್ಲ ರಾಜ್ಯಗಳಲ್ಲೂ. ಏನು ಸಾಧನೆ ಮಾಡ್ದಂಗೆ ಆಯಿತು? ಮುಂಚೆ ಅವ್ರ ಪಾಡಿಗೆ ಅವರು ಒಂದು ಎಕ್ಸಾಮ್ ಬರೆಯೋರು ಅಂತವರು ಬೇರೆ ರಾಜ್ಯದಲ್ಲಿ ಅವಶ್ಯಕತೆ ಇರೋರು ಅಲ್ಲಿ ಬರ್ತಾರೆ. ಇಲ್ಲದೇ ಇದ್ರೆ ಅಲ್ಲಿ ಮೆಡಿಕಲ್ ಕಾಲೇಜ್ ಜಾಸ್ತಿ ಮಾಡಲಿ. ಅಲ್ಲಿ ಯಾಕೆ ಮೆಡಿಕಲ್ ಕಾಲೇಜ್ಗಳು ಭ್ರಷ್ಟಾಚಾರ ಅಕ್ರಮಗಳು ಅಲ್ಲಿ ನಮ್ಮ ರಾಜ್ಯದಿಂದ ದುಡ್ಡು ತೆಗೆದುಕೊಂಡೋಗಿ ಬೇರೆ ರಾಜ್ಯಗಳಿಗೆ ಕೊಡ್ತಾರೆ. ಆದರೆ ಅಲ್ಲಿ ಮೆಡಿಕಲ್ ಕಾಲೇಜು ಶಿಕ್ಷಣ ವ್ಯವಸ್ಥೆಯನ್ನು ಸುಧಾರಿಸೋದಿಲ್ಲ. ಆದರೆ ಇಲ್ಲಿ ಮಾಡಿರುವಂಥ ರಾಜ್ಯದ ನೆಲ ಜಲ ಭೂಮಿಯನ್ನು ಇಲ್ಲಿ ಕೊಟ್ಟು ನಾವು ಇಲ್ಲಿ ಮೆಡಿಕಲ್ ಕಾಲೇಜನ್ನು ನಮ್ಮ ರಾಜ್ಯದ ಜನರಿಗೋಸ್ಕರ ಆರಂಭಿಸಿರುವಂಥದ್ರಲ್ಲಿ ಅವರು ಬಂದು ಇಲ್ಲಿ ಪಾಲು ಕೇಳುವಂಥದ್ದು, ಇಲ್ಲಿ ಸೇರ್ಕೊಳ್ತಿರುವಂಥ ಇವತ್ತು ನೋಡಬೇಕು. ನಿಮ್ಮಲ್ಲಿ ಕೇಳ್ಕೊಳ್ಳಿ, ನಿಮ್ಮ ಹತ್ರದ ಮನೆಯವರು ಹಿಂದಿನ ದಿನಗಳಲ್ಲಿ ಎಷ್ಟು ಜನ ಮೆಡಿಕಲ್ ಓದ್ತಿದ್ರು, ಈಗ ಎಷ್ಟು ಜನ ಓದ್ತಿದ್ದಾರೆ ಅಂತ ಅಂದ್ಬಿಟ್ಟು. ಇವತ್ತು ಬಹಳ ಕಡಿಮೆ ನಮ್ಮ ಫ್ಯಾಮಿಲಿಗಳಲ್ಲಿ, ನಮ್ಮ ಹತ್ರದ ಸಂಬಂಧಿಕರುಗಳಲ್ಲಿ, ಫ್ರೆಂಡ್ಸ್ ಸರ್ಕಲ್ಗಳಲ್ಲಿ ಮೆಡಿಕಲ್ ಓದ್ತಿರುವಂಥವ್ರು ಕಡಿಮೆ ಆಗ್ತಾ ಇದ್ದಾರೆ. ಆದರೆ ಹೊರಗಡೆ ನೀವು ಮೆಡಿಕಲ್ ಕಾಲೇಜ್ಗೆ ಹೋಗಿ ಅವರ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿಗಳನ್ನ ಅಧ್ಯಯನ ಮಾಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ ಎಂಥವರು ಎಲ್ಲೆಲ್ಲಿಂದ ಬರ್ತಿದ್ದಾರೆ ಅಂತ ಅಂದ್ಬಿಟ್ಟು. ಇದು ಆ ಅಧ್ಯಯನವನ್ನು ಮಾಡಿದ್ರೆ ನಾವು ಸೂಕ್ಷ್ಮವಾಗಿ ಗಮನಿಸಿದ್ವಿ. ಬಹಳ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಬಹಳ ಅನ್ಯಾಯ ಆಗ್ತಿದೆ. ಆದ್ದರಿಂದ ನೀಟ್ ವ್ಯವಸ್ಥೆಯನ್ನು ರದ್ದು ಮಾಡಬೇಕು, ಹಿಂದಿನ CET ವ್ಯವಸ್ಥೆಯನ್ನು ಜಾರಿ ಮಾಡಬೇಕು. ಶಿಕ್ಷಣದಲ್ಲಿ ರಾಜ್ಯ ಸರ್ಕಾರಕ್ಕೆ ಇರುವಂಥ
ಸಾರ್ವಭೌಮತೆಯನ್ನ ವಾಪಸ್ ತಂದುಕೊಡ್ಬೇಕು ಅಂತ ಅಂದ್ಬಿಟ್ಟು ಆಗ್ರಹಿಸಿ ನಾವು ಇವತ್ತು ಪ್ರತಿಭಟನೆಯನ್ನು ಮಾಡ್ತಿದ್ದೀವಿ. ಹಾಗೆ ಆಗ್ಲೇ ಹೇಳ್ದಾಗೆ ಸತತವಾಗಿ 3 ವೈಫಲ್ಯಗಳನ್ನ ನೀಟ್ ಕಂಡಿದೆ. ಇದನ್ನ ಹೊಣೆಗಾರಿಕೆಯನ್ನ ಯಾರು ಒಪ್ಕೊಳ್ತಿದ್ದಾರೆ? ಒಂದ್ ನಿಮಿಷ, ಈಗ ನೀಟು ಪೇಪರ್ ಲೀಕ್ ಆಗಿದೆ, ಜೊತೆಗೆ ಅವ್ರು ಹೇಳ್ತಾ ಇದಾರೆ ಶೀಘ್ರದಲ್ಲೇ ರೀಡೇಟ್ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿ. ಅದು ಆಗಬೇಕಾ ಅಥವಾ ಈ ವರ್ಷನೇ? ಅಲ್ಲ, ಅದು ಈ ವರ್ಷದ್ದು ಏನು ಆಗ್ಲೇಬೇಕಾಗತ್ತೆ. ಪರ್ಯಾಯ ವ್ಯವಸ್ಥೆಯನ್ನ ನಾವು ತಕ್ಷಣದಲ್ಲೇ CET ಏನು ಇನ್ನೊಂದು ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಆದ್ರಿಂದ ಅದು ಆಗುತ್ತೆ. ಆದ್ರೆ ನಾವು ಒಟ್ಟಾರೆ ನೀಟ್ ವ್ಯವಸ್ಥೆಯನ್ನೇ ರದ್ದು ಮಾಡಬೇಕು ಅಂತ ಅಂದ್ಬಿಟ್ಟು ನಮ್ಮ ಆಗ್ರಹ, ಇವತ್ತಿನ ಬೇಡಿಕೆ ಇರುವಂತದ್ದು. ನಮ್ಮ ನಿರಂತರ ಪಕ್ಷದಲ್ಲಿ ನಿರಂತರವಾಗಿ ನಾವು ಹೇಳ್ಕೊಂಡು ಬರ್ತಾ ಇರುವಂತದ್ದು. ಹಿಂದೆ CET ಇತ್ತಲ್ಲ, CET ವ್ಯವಸ್ಥೆನಲ್ಲಿ ಏನು ಈಗ ಇಂಜಿನಿಯರಿಂಗ್ CET ನಡೆಸ್ತಿದ್ದಾರೆ. ಅದ್ರ ಜೊತೆಗೆ ಬಯಾಲಜಿ ಪೇಪರ್ ಒಂದು ನಡೆಸಿದ್ರೆ ಅದನ್ನ ಮೆಡಿಕಲ್ ಕಾಲೇಜ್ಗೆ ಕನ್ಸಿಡರ್ ಮಾಡ್ತಾರೆ. ಹಿಂದೆ AMS ಅಂತಾಗೆ ಅವ್ರಿಗೆ ಸಪ್ರೇಟ್ ಎಕ್ಸಾಮ್ ಬರೀತಿದ್ರು. ಅದು ಯಾರು ತುಂಬಾ IITಗೆ ಎಕ್ಸಾಮ್ ಬರೆಯುವಂಥವ್ರು, ತುಂಬಾ ಅವಶ್ಯಕತೆ ಇರುವಂಥವ್ರು, ನಾವು ಬಹಳ ದೊಡ್ಡ ಮಟ್ಟದಲ್ಲಿ ಒಳ್ಳೆ ರೆಪ್ಯೂಟೆಡ್ ಕಾಲೇಜಲ್ಲಿ ಅಂದರೆ AMS ಅಲ್ಲಿ ಓದಬೇಕು ಅಂತ ಇರೋರು ಕೆಲವು ಒಂದು 2,000-3,000 ಜನ ಇರುವಂಥವ್ರು ಓದ್ತಾರೆ. ಅವ್ರಿಗೂ ಕರ್ನಾಟಕದಲ್ಲಿ ಕೊಡ್ತಿರುವಂಥ ವೈದ್ಯಕೀಯ ಶಿಕ್ಷಣಕ್ಕೂ ಅಂತ ಏನೋ ಭಾರಿ ಅಂತರ ಇಲ್ಲ, ಅದೇ ಇದಾಗತ್ತೆ. ಆದ್ರಿಂದ ಅದನ್ನ ಬೇಕಾದ್ರೆ ಅವ್ರು ಮಾಡ್ಕೊಳ್ಳಿ. JEE ಜಾಯಿಂಟ್ ಎಂಟ್ರೆನ್ಸ್ ಎಕ್ಸಾಮ್ IITಗೆ ಮಾಡ್ತಿರೋ ಹಂಗೆ AMSಗೆ ಒಂದು ಮಾಡ್ಕೊಳ್ಳಿ. ಕರ್ನಾಟಕದ ಮಟ್ಟಿಗೆ ನಮಗೆ, ತಮಿಳುನಾಡು ಕೂಡ ಅದನ್ನೇ ಹೇಳ್ತಿದೆ, ಕರ್ನಾಟಕದ ಮಟ್ಟಿಗೆ CET ನಮಗೆ ಸಾಕು. ಇದರಿಂದ ಬಡ ಮಕ್ಕಳು, ಬಡ ಜನರು ತಮ್ಮ ಮಕ್ಕಳು ವೈದ್ಯರಾಗಬೇಕು, ತಾವು ವೈದ್ಯರಾಗಬೇಕು ಅನ್ನೋ ಇದಕ್ಕೆ ಒಂದಷ್ಟು ಬೆಂಬಲ ಸಿಗುತ್ತೆ. ಎಲ್ಲರೂ ಆಗೋದಕ್ಕೆ ಸಾಧ್ಯ ಆಗುತ್ತಾ? ಇಲ್ಲ. ಆದರೆ ಒಂದು ಮೆರಿಟ್ ಇರೋವಂಥವ್ರು ಬಡವ್ರಿಗೆ ಬಹಳ ಅನ್ಯಾಯ ಆಗ್ತಿದೆ, ಅದು ತಪ್ಪಬೇಕು. ಕರ್ನಾಟಕದ ಜನರು ಹೆಚ್ಚಿಗೆ ವೈದ್ಯಕೀಯ ಶಿಕ್ಷಣವನ್ನು ಪಡೆದುಕೊಳ್ಬೇಕು. ಇವತ್ತು ನಾವು ಗಮನಿಸ್ತಾ ಇದ್ದೀವಿ, ಕರ್ನಾಟಕದಲ್ಲಿ ಆರೋಗ್ಯ ವ್ಯವಸ್ಥೆಯಲ್ಲಿ ವೈದ್ಯರಿಲ್ಲ. ಯಾವುದೇ ತಾಲೂಕು ಕೇಂದ್ರಗಳಿಗೆ ಹೋಗಿ ಡಾಕ್ಟರ್ಗಳಿಲ್ಲ ಅಂತಿದ್ದಾರೆ. ಯಾಕೆ? ಇಲ್ಲಿಯವರು ಸ್ಥಳೀಯವಾಗಿ ವೈದ್ಯರು ಕಡಿಮೆ ಆಗ್ತಿದ್ದಂಗೆ ಸ್ಥಳೀಯ ಆಸ್ಪತ್ರೆಗಳಲ್ಲಿ ವೈದ್ಯರು ಕಡಿಮೆ ಆಗ್ತಾರೆ. ಅಲ್ಲಿ ಓದ್ಬಿಟ್ಟು ಬೇರೆ ರಾಜ್ಯಗಳಿಂದ ಬಂದಂಥವ್ರು ಅವರ ಸ್ಟೇಟ್ಗೆ ಹೋಗ್ತಾರೆ, ಅಥವಾ ಎಲ್ಲಿ ಹೆಚ್ಚಿಗೆ ಅವರು ಹಣ ಖರ್ಚು ಮಾಡಿರ್ತಾರೆ, 16 ಲಕ್ಷ ಹಣ ಖರ್ಚು ಮಾಡಿರ್ತಾರೆ, ಅವರು ವಾಪಸ್ಸು ಹಣ ದುಡಿಯೋದಕ್ಕೆ ಹೋಗ್ತಾರೆ ಹೊರತು ಸರ್ಕಾರಿ ಸೇವೆಗೆ ಬರೋದಿಲ್ಲ. ಇದು ವ್ಯಾಪಕವಾಗಿ ಆರೋಗ್ಯ ವ್ಯವಸ್ಥೆ ಮೇಲೆ ದುಷ್ಪರಿಣಾಮ ಬೀರುತ್ತೆ. ಆದ್ರಿಂದ ಈ ತರದ ವ್ಯವಸ್ಥೆಗಳನ್ನ ರದ್ದು ಮಾಡಬೇಕು. ಇದು ಹಣವಂತರಿಗೆ ಅನುಕೂಲ ಮಾಡಿಕೊಡುವಂತ ಒಂದು ವ್ಯವಸ್ಥೆಯಾಗಿ ಮಾರ್ಪಟ್ಟಿದೆ.